ಅವರ ಎದ್ದೇಳ್ರಿ ಆತು ಹಗ್ಗದ ಕೈ ಎದ್ದು ಕುಂದ್ರಿ. ಏನಾಗೈತಿ ಡಾಕ್ಟ್ರ? ಬರ್ರಿ ಅವರ ಈ ಕಡೆ ಕೆಳಗಿಳಿದು ಬರ್ರಿ. ನಂಗೆಲ್ಲ ಆರಾಮೈತಿಲ್ರಿ ಡಾಕ್ಟ್ರ. ನೋಡ್ರಿ ನನ್ ಗಂಡ ಸುಳ್ಳ ಹುಚ್ಚಿಡ್ದತ್ ಅಂತೇಳಿ ಹಬ್ಬಸ್ಕೊಂತ ಹೊಂಟಾನಿರಿ ಊರ್ ಮಂದಿ ಮುಂದೆ. ಅಪ್ಪ ಮಂಜಪ್ಪ ಬಾಯ್ ಕಡೆಗೆ ನೋಡ್ರಲ್ ಆ ಮುದುಕಿಗ ಏನೂ ಆಗಿಲ್ಲ. ಆಕಿ ಗಂಡ ಸುಳ್ಳ ನಮ್ಮ ಮನ್ಯಾಗ ನನಗೆ ಮಾಡ್ತಿರಲ್ಲ ಹಂಗ ಆಕಿಗೂ ಮಾಡಿ ಕರ್ಕೊಂಬಂದಾನ. ತಡಿ ಡಾಕ್ಟ್ರಿನೂ ಏನು ಹೇಳಿಲ್ಲ, ಹೇಳೋ ಮಟ ಸ್ವಲ್ಪ ಪುರ್ಸೊತ್ ಮಾಡು. ಡಾಕ್ಟ್ರ ಏನು ತ್ರಾಸಿಲ್ಲೇನ್ರಿ? ಆರಾಮದಾಳೇನ್ರಿ? ಮತ್ತೆ ನನ್ನ ಹೆಂಡತಿ ನಾವೇನಾರ ತಪ್ಪು ತಿಳ್ಕೊಂಡ್ರೆ ಹೆಂಗ್ರಿ? ಇಲ್ಪ ಅದು ಒಂದಿಟ್ಟು ಐತಿ ನೋಡ್ದ್ಯಾ? ಏನ್ರಿ ನಂಗೆ ಹುಚ್ಚಿಡ್ದೈತ್ರಿ? ಇಲ್ವಾ ಏನ್ ಹುಚ್ಚ ಹಿಡ್ದಿಲ್ಲ. ಆದ್ರ ನೀವು ಎಲ್ಲಾರ ಮತ್ತು ಕೇಳಿ ಅದ ಮನಸ್ಥಿತಿ ಒಳಗಿರ್ತೀರಿ. ಅಂದ್ರೀಗ ಒಬ್ಬ ಮನುಷ್ಯಕ್ ಹೆಂಗಿರ್ತದಂತ ಅಂದ್ರ ಒಂದ ವಿಚಾರದ ಮೇಲೆ ಬಹಳ ಯೋಚನೆ ಮಾಡಿದ್ರ ಅವಂಗ ಒಂದ್ ಸ್ವಲ್ಪ ಹೆಂಗ ಅನಿಸ್ತೈತಂದ್ರ ಅವಂಗೂ ಹಂಗ ಅನ್ಸಕತ್ತೇನ ಅಂತ ಅನ್ಕೊಂತ ಹೋಗೋಣ. ಅಂದ್ರ ನಂಗೆ ಏನೂ ಅರ್ಥ ಆಗೋಲ್ರಿ ಡಾಕ್ಟರ್. ಅಂದ್ರಪ್ಪ ಈಗ ಒಂದು ಉದಾಹರಣೆಗೆ ನಿನಗ ಏನೋ ಒಂದಿಟ್ಟು ಬಹಳ ಸುಸ್ತಾಗಿರ್ತೈತಿ ಮೈಗ. ಅಂದ್ರ ಅದು ನೀ ಕೆಲಸ ಜಾಸ್ತಿ ಮಾಡಿರ್ಬೋದು ಅಥವಾ ಹೊರಗ ಓಡಾಟ ಬಾಳ ಆಗಿರ್ತೈತಿ. ಅವಾಗ ಏನ್ ಅನಿಸ್ತೈತಿ ನಿನಗ? ಯಾಕೋ ನನಗ ಭಾಳ ಸುಸ್ತಾಗತೈತಿ, ಯಾಕ ಆರಾಮಿಲ್ದಂಗ ಆಕತೈತಿ ಅನ್ಕೊಂತಿರ್ತಿ ಅಂತ ಇಟ್ಕೋ. ನಿನ್ ಮೈಂಡ್ ಹಂಗ ಥಿಂಕ್ ಮಾಡ್ಕೊಂತ ಹೋಗ್ಬಿಡ್ತೈತಿ. ಅವಾಗ ನಿನಗ ಆರಾಮಿಲ್ದಂಗ ಅನಿಸ್ತೈತಿ. ಹೆಚ್ಚಾಗಿ ಮತ್ತೆ ಹಿಂಗ ಆಗಿರ್ತಾವು. ಈಗ ನಿನ್ ಹೆಂಡತಿನೂ ಹಂಗಪ್ಪ. ನೀನ ಹೇಳ್ದಂಗ ಎಲ್ಲಾರ ಮನೆಗೂ ಬೇಕಾಗಿದ್ದು ಬೇಡಾಗಿದ್ದು ಎಲ್ಲಾ ಮಾತಾಡಿ ಒಂದಿಟ್ಟು ಹೆಣ್ಮಕ್ಳಿಗೆ ಹಿಂಗ ಮನ್ಸಿನ ಮೇಲೆ ಪರಿಣಾಮ ಬೀರ್ತತಿ. ಓ ಈಗೇನ್ ಮಾಡದ್ರಿ ಡಾಕ್ಟ್ರ? ಏನೂ ಇಲ್ಲ, ನೀನು ಒಂದಿಟ್ಟು ನಾ ಹೇಳ್ದಂಗ ಕೇಳು. ನಾ ಒಂದಿಷ್ಟು ಔಷಧಗಳಿಗೆ ಬರ್ದು ಕೊಡ್ತೇನೆ. ಔಷಧಗಳಿಗೆ ಮೇಲೆ ಆರಾಮಾಕೈತ್ರಿ ಡಾಕ್ಟ್ರ? ಮುಖ್ಯವಾಗಿ ಇದಕ್ಕೆ ಔಷಧಗಳಿಗಿಂತ ನಿಮ್ಮ ಮನ್ಯಾಗ ನೀವು ಹೆಂಗ್ ನಡ್ಕೊಂತೀರಿ ನೋಡಪ್ಪ, ಅದು ಮುಖ್ಯವಾಗಿರ್ತದ ನೋಡು. ನೀವು ಹಗ್ಲಲ್ಲ ಆಕಿಗೆ ಹುಚ್ಚಿಡ್ದೈತಿ ಅಂದ್ರೆ ಆಕಿಗ ಹುಚ್ಚಿಡ್ಕೊಂತಾನ ಹೋಗ್ತೈತಿ. ನೋಡ್ರಿ ಡಾಕ್ಟ್ರ, ನನಗೆ ಹಿಂಗ ಮಾಡಿ ಹುಚ್ಚಿಡ್ಸಾಕತ್ತು ಬಿಟ್ಟಾರ ಮಾವ ಸೊಸಿ ಎಲ್ಲ ಸೇರ್ಕೊಂಡು. ಅದು ಪತ್ರೋಳಿ ನನ್ನ ಸೊಸಿ, ಅದಕ್ಕೂ ಹಂಗ ಬೇಕಾಗೈತಿ. ನನಗೂ ಹುಚ್ಚಿಡ್ಸಿ ಮೂಲ್ಯಾಗ ಕುಂದ್ರಿಸ್ಬಿಟ್ರ ತಂದ ರಾಜಭಾರ ಮಾಡ್ಬೋದಲ್ಲ. ಅದಕ್ಕೆ ಇಬ್ರು ಸೇರಿ ಹಂಗ ಮಾಡಕತ್ತಾರ ನೋಡ್ರಿ. ಯಾಕ ಪಾಪ ಸೊಸಿ ಮೇಲೆ ಹಂಗ್ಯಾಕ ಪೋದ ಹಾಕ್ತಿದಿ? ಆಕಿ ಏನ್ ಮಾಡ್ಯಾಳ ನಿನಗ? ಅಯ್ಯೋ ಬಿಡ್ರಿ, ನಿಮ್ ಕುಮ್ಮಕ್ ಇಲ್ದಂಗ ಅಷ್ಟೆಲ್ಲ ಮಾಡ್ತಿದ್ದಾಳೆ ಏನಕ್ಕೆ? ನೋಡ್ರಿಪ್ಪ, ಇದು ಜಗಳ ಆಡುವಂತದ್ದು ಅಲ್ಲಿದು. ನೀವ್ ಹಿಂಗ್ ಜಗಳ ಮಾಡಿದ್ರು ನೋಡ್ರಿ ಮತ್ತೆ ಹಂಗ ಕಳ್ಸ್ಬಿಡ್ತೇನೆ ನಾನು. ಬ್ಯಾಡ್ರಿ ಡಾಕ್ಟರ್, ಏನಾಗೈತೆ ಅಂತ ಹೇಳ್ರಿ. ಏನಿಲ್ಪ, ಮೊದ್ಲು ನಿಮ್ಮ ಮನ್ಯಾಗ ನೀವು ಜಗಳ ಆಡೋದ್ ನಿಲ್ಲಿಸ್ಬೇಕು. ಅವರ ನೀವು ಏನ್ ಮಾಡ್ಬೇಕಂತ ಅಂದ್ರ ನಿಮ್ದು ಎಷ್ಟ್ ಐತಿ ಅಷ್ಟ ಮಾತಾಡಿ ಬರ್ರಿ. ಆಜು ಬಾಜುದವ್ರ ಮನಿಗ್ ಹೋಗ್ರಿ, ನೀವು ನಿಮ್ ಮನಿಗೆ ಎಲ್ಲಾರನು ಕರೀರಿ. ಆದ್ರ ಯಾವ್ದೇ ರೀತಿ ಬ್ಯಾಡಾಗಿದ್ ವಿಚಾರ ಮಾತಾಡ್ಬೇಡ್ರಿ. ನಿಮ್ಗೆ ಏನ್ ಉಪಯೋಗ ಐತಿ ಅಷ್ಟ್ ಮಾತಾಡ್ರಿ. ಬರ್ರಿ, ಏನೋ ಒಂದ್ ಅರ್ಧ ತಾಸು ಕುಂತು ಮಾತ್ ಹೇಳಿ ಬರ್ತೀರಂದ್ರ ಬರ್ರಿ. ನಿಮಗೂ ಮನಸ್ಸು ರಿಲ್ಯಾಕ್ಸ್ ಆಗ್ತತಿ. ಎಂತದಾಗ್ತದಪ್ಪ ಅಂದ್ರ ಹಳಾರ್ ಆಕೇತ್ರಿ. ನೀವು ನಿಮ್ಮನ್ನ ಎಷ್ಟು ನಿಮ್ ಮನೆ ಕೆಲ್ಸದಾಗ ತೊಡಗಿಸ್ಕೊಂತೀರಿ ನೋಡು ಅಷ್ಟು ನೀವು ಆರಾಮ್ ಇರ್ತೀರಿ. ಹೇಳ್ರಿ ಡಾಕ್ಟ್ರ, ಸೊಸಿ ಬಂದಾಳ ಈಕಿ ಆರಾಮ್ ಕುಂತ್ಬಿಟ್ಟಾಳ. ಒಂದ್ ಕಡ್ಡಿ ಎತ್ತಿಡೋಂಗಿಲ್ಲ, ಎಲ್ಲಾನು ಪಾಪ ಅದು ಸೊಸಿನ ತಂದ್ಕೊಡ್ಬೇಕು. ಒಂದು ಚಾ ಕುಡ್ದಿದ್ ಲೋಟ ಎತ್ತಿಡಂಗಿಲ್ಲ ಅಂತಾಳ. ಹೊತ್ತಿಗ ಚಾ ಏನೇನೋ ನಾಷ್ಟ ಅದು ಮಾಡ್ಸ್ಕೊಂಡ್ ತಿಂತಾಳ. ತಿಂದಿದ್ ತಾಟು ಅಲ್ಲೇ ಇಡ್ತಾಳ, ಮೆಣಸಿನ್ಕಾಯಿನೂ ಬಿದ್ದಿರ್ತಾವ, ಅವನು ಅಲ್ಲೇ ಬಿಟ್ಟಿರ್ತಾಳ. ಹೋಲಿ ಬಿಡ್ರಿ ಇವನ್ನೆಲ್ಲ. ಒಂದ್ ಲೋಟ ಕುಡಿಯೋ ನೀರ್ನು ಎದ್ದು ಹೋಗಿ ಕುಡ್ದು ಬರ್ಲ ಅಂತಾಳ. ಎಲ್ಲಾ ಕುಂತಲ್ಲೇ ಸೇವೆ ಮಾಡ್ತದ ನನ್ ಸೊಸಿ. ಮತ್ತೆ ಕುಂತಲ್ಲೇ ಎಲ್ಲಾ ಮೈ ಬೆಳೆಸ್ಕೊಂಡ್ಬಿಟ್ಟಾಳ್ರಿ. ಓ ಹಂಗಲ್ರಿ, ಈಗ ಸೊಸಿ ಬಂದಾಳ, ಎಲ್ಲಾ ಕೆಲ್ಸ ಸೊಸಿ ಮೇಲೆ ಬಿಡ್ಬೇಕಂತ ಹೇಳಿ ಏನು ಇಲ್ಲ. ನೀವು ಒಂದಿಟ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕು ಅವ್ರಿಗೆ. ನಿಮ್ಗ ಮೊಮ್ಮಕ್ಳು ಏನಾರ ಅದಾವೇನ್ರಿ? ಅದಾವಲ್ರಿ, 2 ಮೊಮ್ಮಕ್ಳು ಅದಾವ ಮುತ್ತನಂಗ. ಅದ್ರ ಜೊತೆಗ ಒಂದೀಟು ಸಮಯನ ಕಳೆಯಂಗಿಲ್ಲ ಅಂತ ಆಳಿಕಿ. ಅವ್ ಕೇಳ್ ನೋಡ್ರಿ, ಯಾವಕ್ಕೂ ಈಕಿ ಬೇಡಬೇಡಿಕಿ ಅಲ್ವಾ? ಮನ್ಯಾಗ ಔಷಧಿ ಇಟ್ಕೊಂಡು ನೀನು ಇಲ್ಲಿಗ್ ಬಂದ್ರೆ ಏನ್ ಮಾಡ್ಬೇಕು? ಏನ ಮನ್ಯಾಗ ಔಷಧಿ ಐತ್ರಿ ಅಲ್ವಾ? ಮನ್ಯಾಗ ಮೊಮ್ಮಕ್ಳು ಅದಾವಿಲ್ಲ, ಅವ್ರ ಜೊತೆಗ ಆಟ ಆಡ್ಬೇಕು. ಅವ್ರಿಗೆ ಸಾಲಿಗದು ಹೋಗಬೇಕಾರ ಬರ್ಬೇಕಾರ ಕರ್ಕೊಂಡ್ ಬರೋದು ಬಿಟ್ಟು ಬರೋದು ಎಲ್ಲಾ ಮಾಡ್ಬೇಕು. ಅವ್ರ ಜೊತೆಗೆ ಆಟಾಡಿದ್ರ ಮನಸ್ಸು ನಿಮಗ ಆರಾಮ್ ಅನಿಸ್ತತಿ. ಮತ್ತ ಮನ್ಯಾಗಿನ ಮಂದಿ ಜೊತೆಗ ನೀವು ಮೊದ್ಲು ಸಮಯ ಕಳಿಬೇಕಾಗಿದ್ದು. ಹಂಗ ಮಾಡಿದ್ರೆ ಆರಾಮಕ್ಕೇತೇನ್ರಿ ಡಾಕ್ಟ್ರ? ಹ್ಞೂನ್ರಿ, ಇವೆಲ್ಲಾ ನೀವು ಮನಿ ಒಳಗ ಮಾಡ್ಕೊಳ್ಳೋಂತ ಕೆಲ್ಸಗಳು. ನೀವು ಎಲ್ಲಾ ಕೆಲ್ಸನೂ ಮಾಡಂತ ಹೇಳೋಂಗಿಲ್ಲ. ಮನ್ಯಾಗ ಸಣ್ಣ ಪುಟ್ಟ ಕೆಲಸ ಮಾಡ್ರಿ. ನಿಮ್ ಗಂಡಿಗೆ ಏನ್ ಬೇಕು ಏನ್ ಬೇಡ ಕೇಳಿ ಅವ್ರ ವಿಚಾರಣೆ ಮಾಡ್ಕೋರಿ. ನಿಮ್ ಸೊಸಿನೂ ನಿಮ್ ಮಗಳ ತರ ನೋಡ್ಕೋರಿ. ಮೊಮ್ಮಕ್ಕಳ ಜೊತೆನೂ ಸಮಯ ಕಳೀರಿ. ಹಿಂಗ ಮಾಡ್ರಿ, 1 ತಿಂಗಳದಾಗ ನೀವು ಪೂರ್ತಿ ಬದ್ಲಾಕಿರ್ ನೋಡ್ರಿ. ಇವರೆಲ್ಲ ಏನೇನ ಪೋದ ಹಾಕಕತ್ತಾರಲ್ರಿ ನನ್ ಮೇಲೆ, ಅದೆಲ್ಲ ಸರಿ ಆಕೇತಂತೀರೇನ್ರಿ? ಹ್ಞೂನ್ರಿ, ನಾ ಕೊಟ್ಟಿರೋ ಗುಳ್ಗಿ ಹೊಸದ ಜೊತೆಗ ಅದನ್ನೂ ಮಾಡ್ರಿ. ನೀವು ಮನಸ್ಸು ಎಷ್ಟು ಪ್ರಶಾಂತವಾಗಿ ಇಟ್ಕೊಂತೀರಿ ಅಷ್ಟು ನೀವು ಆರಾಮಾಕಿರಿ ಜಲ್ದಿನ. ಮತ್ತೆ ನೀವು ಅಷ್ಟರಿಪ್ಪ, ಅವ್ರಿಗೆ ಹಿಂಗ ಆಗತೈತಿ ಹಂಗ ಆಗತೈತಿ ಅಂತೇಳಿ ಹಗಲೆಲ್ಲ ಹೇಳ್ಬೇಡ್ರಿ. ನೀವು ಅವ್ರಿಗೆ ಏನ್ ಹೇಳ್ರಿ, ನೀ ಆರಾಮ ಆಗಕತ್ತಿದಿ, ನಿನಗೇನಿಲ್ಲ, ನಿನಗೇನೂ ತ್ರಾಸಿಲ್ಲ ಅಂತ ಹೇಳ್ಕೊಂತ ಬರ್ರಿ. ಅವ್ರು ಅದ್ರಿಂದ ಹೊರಗೆ ಬರ್ತಾರ. ಆತಿ ಡಾಕ್ಟರ್, ಹಂಗಾಗ್ಲಿರಿ. ಆತ್ಪ, ಔಷಧಗಳಿಗೆ ಬರ್ದು ಕೊಟ್ಟೇನಿ. ಅಲ್ಲಿ ಹೊರಗ ನಮ್ ಗುಳಿಗೆ ಅಂಗಡಿ ಐತಿ ನೋಡು, ಅಲ್ಲೆಲ್ಲ ಸಿಗ್ತಾವು, ತಗೊಂಡ್ ಹೋಗ್ರಿ. ಹ್ಞೂನ್ರಿ ಡಾಕ್ಟರ್, ಮತ್ತೆ ಯಾವಾಗ ಬರ್ಬೇಕ್ರಿ? 1 ತಿಂಗಳು ಬಿಟ್ಟು ಬರ್ರಿ, ನೋಡೋಣ ಅವ್ರ ಮನಸ್ಥಿತಿ ಹೆಂಗೈತಿ ಅಂತ ಹೇಳಿ ಚೆಕಪ್ ಮಾಡಿ ನೋಡಿದ್ರ ಗೊತ್ತಾಕೈತಿ. ಇದೆಲ್ಲ ಆರಾಮಾಕೈತದಲ್ರಿ? ಇವೆಲ್ಲ ದೊಡ್ಡ ವಿಚಾರಗಳ ಅಲ್ಲಪ್ಪ, ಆರಾಮಾಕೈತ ಹೋಗ್ಬಾನಿ. ಆತ್ರಿ ಡಾಕ್ಟರ್, ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ಬರ್ತೇವೆ ಡಾಕ್ಟ್ರ. ಆದ್ರಿ, ಒಳ್ಳೇದಾಗ್ಲಿ, ಹೋಗ್ಬರ್ರಿ. ಡಾಕ್ಟ್ರ, ಮತ್ತೆ ನನ್ನ ಹೆಂಡತಿ ಆರಾಮದಾಳದಲ್ರಿ? ಹ್ಞೂನ್ಪ, ಆರಾಮದಾಳ, ಏನ್ ಚಿಂತೆ ಮಾಡ್ಬೇಡ. ಇವೆಲ್ಲ ದೊಡ್ಡ ವಿಚಾರನ ಅಲ್ಲ ಅಂತ ಹೇಳಿದ್ನಲ್ಲ. ದಿನಕ್ಕಿಂತ ಕೇಸ್ ಎಷ್ಟು ನೋಡ್ತೇನೆ ನಾನು. ಹಂಗ ಬಿಟ್ರ ಭಾಳ ತ್ರಾಸ ಆಕವು. ನೀವೀಗ ಕರ್ಕೊಂಬಂದಿರಿ, ಈಗ ಮೊದ್ಲಿಗ ಅವಕ್ಕ ಸರಿಯಾದ ಚಿಕಿತ್ಸೆ ಸಿಕ್ತಂದ್ರ ಆರಾಮ ಆಕವು. ಹೋಗ್ಬರ್ರಿ. ಆತ್ರಿ ಡಾಕ್ಟರ್, ಹೋಗ್ಬರ್ತೀರಿ. ನೆಕ್ಸ್ಟ್ ವಿಜಿ, ದೊಡ್ಡ ಬಾರ್ವಾ ಒಳಗ. ಪ್ರೀತಿ, ಬಡ ಕರ್ಕೊಂಬಾರ್ವಾ ನಿಮ್ಮ ಮಮ್ಮಿಗ. ನಮಸ್ಕಾರಪ್ಪ, ಹೆಂಗದಿ, ಆರಾಮದಿಯಾ? ಹ್ಞೂನ್ಪ, ನಾನು ಆರಾಮದೇ ನೋಡು. ಮತ್ತೆ ಏನಿಲ್ಲ, ನಿನ್ನೆ ಫೋನ್ ಹಚ್ಚಿ ನೋಡಿ ಎಲ್ಲ. ಈಗ ನನ್ನ ಹೆಂಡತಿನ ಕರ್ಕೊಂಬಂದಿನಿ. ಏನೋ ನಂಗೆ ಒಂದೀಟು ನಿನ್ ಕಡೆಯಿಂದ ಸಹಾಯ ಬೇಕು.
ಇರ್ಲಿ ನಾ ಎಲ್ಲ ಮಾತಾಡ್ತೇನಂತ ತಲೆ ಕೆಡಿಸ್ಕೊಬೇಡ್ನಿ. ಆಮೇಲೆ ಮತ್ತೊಂದಪ್ಪ ನೀನ್ ನನ್ನ ದೋಸ್ತ್ ಅಂತ ಹೇಳಿ ಯಾವ್ದೋ ಕಾರಣಕ್ಕೂ ಈಗ ಸದ್ಯ ಗೊತ್ತಾಗ್ಬಾರ್ದಕ್ಕೀಗ. ಇಲ್ಲ ತಗೋ ನಾ ಎಲ್ಲ ಮ್ಯಾನೇಜ್ ಮಾಡ್ತೇನೆ. ಬಾ ಮಮ್ಮಿ. ಏನಾಗೈತ್ರಿ ಡಾಕ್ಟ್ರ? ಅವರು ನಮ್ಮ ಮಿಸಸ್ ರೀ. ಅದು ಏನಾಗೈತಂದ್ರ ಇಷ್ಟೆಲ್ಲ ಆಗೈತೆ ನೋಡ್ರಿ. ಓ ಹಂಗೇನ್ರಿ? ಈಗಾರ ಒಬ್ರು ಬಂದಿದ್ರಲ್ರಿ ಗಂಡ ಹೆಂಡತಿ, ಹೆಚ್ಚು ಕಮ್ಮಿ ಅವ್ರದ್ದು ಇದ ನಮ್ನಿ ಕೇಸ್. ಅಷ್ಟ ಅಲ್ರಿ ಡಾಕ್ಟ್ರ, ಮತ್ತ ನಮ್ಮ ಮಮ್ಮಿಗೆ ಈಗ ಬರೋ ಮುಂದೆ ಏನಾಯ್ತು ಗೊತ್ತೇನ್ರಿ? ಇವರು ಯಾರ್ರಿ? ಈಕಿ ನಮ್ಮ ಮಗಳ್ರಿ ಪ್ರೀತಿ ಅಂತ ಹೇಳಿ. ಹೌದೇನೋ? ಏನಾತ್ ಹೇಳುವ. ಇದ್ದಕ್ಕಿದ್ದಂಗ ನಮ್ಮ ಮಮ್ಮಿಗ್ರಿ ಆಕಿಂದ ಒಳಗಿನ ಆತ್ಮ ಹೊರಗೆ ಬಂದು ಮಾತಾಡಕತ್ ಬಿಟ್ಟಿತ್ತಂತ್ರಿ. ಹಿಂಗ ಸಾಧ್ಯ ಏನ್ರಿ? ಇಲ್ವಾ, ಹಂಗೇನ ಆಗಂಗಿಲ್ಲ. ಅವೆಲ್ಲ ಅವ್ರ ಮನಸ್ಥಿತಿ. ಓ ಮಾನಸಿಕವಾಗಿ ಹಿಂಗ ಆಕಾರೇನ್ರಿ ಅವ್ರ? ಅಂದ್ರೆ ಯಾವ್ದಾರ ಒಂದ್ ವಿಚಾರದ ಬಗ್ಗೆ ಬಹಳ ಡೀಪ್ ಆಗಿ ಯೋಚನೆ ಮಾಡಿದ್ರಿ ಹಿಂಗ ಆಕೇತ್ವಾ. ನೀವೇನಾರ ಬಾಳ ಚಿಂತೆ ಮಾಡಕತ್ತೀರೇನ್ರಿ? ಅಯ್ಯೋ ಚಿಂತಿ ಒಂದ ಎರಡರಿಪ್ಪ ನಂಗಿರೋದ. ನಿಂಗೇನಂತ ಚಿಂತಿತ್ತ ವಿಜಯ್? ಕೈಗೊಂದು ಕಾಲ್ಗೊಂದು ಆಳದಾರ ಮನ್ಯಾಗ. ಮಗಳ ಕೊಟ್ಟು ಮನಿ ಹೋಗ್ಯಾಳ, ಮಗ ಸೊಸಿ ಆರಾಮಾಗಿ ಫಾರಿನ್ನಾಗ ಸೆಟ್ಲ್ ಆಗ್ಯಾರ. ಮತ್ತಿನೇನತ್ತ ಚಿಂತೆ ನಿನಗ? ತಿನ್ನಕ ಉಣ್ಣಕ ಏನ್ ಕಡಿಮೆ ಇಲ್ಲ, ಉಡಾಕ ತೊಡಾಕು ಕಡಿಮೆ ಇಲ್ಲ. ನಿಂಗೆ ಯಾವಾಗ ಬೇಕು ಅವಾಗ ಹೊರಗೆ ಹೋಗಿ ಒಳಗ್ ಬರ್ತಿ. ಏನ್ ಅತ್ತಿ ಕಾಟ ಐತ ಅನ್ನೋಂಗಿಲ್ಲ. ನಮ್ಮ ಅಕ್ಕ ತಂಗಿರು ಬರ್ಲಾರ್ದಂಗ್ ಮಾಡ್ಬಿಟ್ಟಿದಿ. ಮತ್ತಿನ್ನೇನ ಸಾಹೇಬ್ರ? ಒಂದಿಟ್ಟ ತಡ್ರಿ, ನಾ ಅವ್ರ ಹತ್ರ ಮಾತಾಡ್ತೀನಿ. ಒಂದ್ ಕೆಲಸ ಮಾಡ್ರಿ, ನೀವಿಬ್ರು ಹೊರಗೆ ಹೋಗ್ರಿ. ನಾ ಅವ್ರನ್ನ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ ನೋಡ್ತೇನೆ. ಆಮೇಲೆ ಏನಂತ ತಿಳಿಸಿ ಹೇಳ್ತೇನಂತ. ಆಯ್ತು ಡಾಕ್ಟ್ರು. ಅವರ ಒಂದಿಟ್ಟು ಕುಂದ್ರಿ ಇಲ್ಲೇ. ನಾ ಒಂದ್ ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ಅವಕ್ಕೆಲ್ಲ ನೀವು ಉತ್ತರ ಹೇಳ್ಬೇಕ್ರಿ. ಏನ್ರಿ ಡಾಕ್ಟರ್ ನೀವು? ನಾನೇನು ಸಾಲಿ ಕಲಿಯಕ್ ಬಂದೇನೇನ್ರಿ ನೀವು ಪ್ರಶ್ನೆ ಕೇಳಕ? ಏನ ಪರೀಕ್ಷೆ ಬರೆಯಕ್ ಬಂದೇನ ಉತ್ತರ ಹೇಳಕ? ಮಮ್ಮಿ, ಸಾಲಿಗೆ ಹೋಗೋರ್ಗ ಪರೀಕ್ಷೆ ಬರೋರಿಗೆ ಅಷ್ಟೇ ಇರಂಗಿಲ್ಲ ಪ್ರಶ್ನೆ ಉತ್ತರ ಅನ್ನೋದು. ಇದಕ್ಕ ಕೌನ್ಸಿಲಿಂಗ್ ಅಂತಾರ. ಎಂತದ ಮಮ್ಮಿ? ಈಗ ನಾನು ಅಪ್ಪಾಜಿ ಹೊರಗೆ ಹೋಗ್ತೇವಿ, ನೀನು ಡಾಕ್ಟರ್ ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಹೇಳು. ನೀವು ಅವ್ರು ಎಂತ ಪ್ರಶ್ನೆ ಕೇಳ್ತಾರೇನೋ ನಾವು ಓದ್ಕೊಂಡ ಬಂದಿಲ್ಲ. ಅಲ್ಲ, ದವಾಖಾನಿಗೆ ತೋರ್ಸಕ್ ಬಂದವ್ರಿಗೆ ಔಷಧ ಗುಳಿಗೆ ಕೊಡ್ತಾರ, ಏನೋ ಒಂದಿಟ್ಟು ಚೆಕಪ್ ಮಾಡ್ತಾರವಾ. ಅದೆಲ್ಲ ಬಿಟ್ಟು ಇವ್ರು ಪ್ರಶ್ನೆ ಕೇಳ್ತಾರಂತ ನಾವು ಉತ್ತರ ಹೇಳ್ಬೇಕಂತ. ಏನ್ ನಾ ಸಾಲಿ ಬಂದೇನ? ಇಂಥದ್ ಹೇಳನ್ನ ಇಂಥದಕ್ಕೆ ಮಾತ್ರ ಸರಿ ಉತ್ತರ ಕೊಡ್ತಿದ್ದಿ. ಅವ್ರು ಕೇಳಿದ ಪ್ರಶ್ನೆಗ ಉತ್ತರ ಹೇಳು ಅಂತಾರ. ನಿನ್ಗೇನ್ ಶಾಲೆಗಿನ ಕ್ವಶನ್ ಕೇಳ್ತಾರಂತ ಮಾಡಿನ? ಏನ್ ಕ್ವಿಜ್ ಕಾಂಪಿಟೇಷನ್ ಬಂದಿ ಶಾಲೆ ಪ್ರಶ್ನೆ ಕೇಳ್ತಾರ ಅನ್ನಕ? ಮಮ್ಮಿ ಬಹಳ ವಿಚಾರ ಮಾಡ್ಬೇಡ. ನಾನು ಅಪ್ಪಾಜಿ ಅಲ್ಲೇ ಹೊರ ನಿಂತಿರ್ತೀವಿ. ಡಾಕ್ಟರ್ ಏನ್ ಕೇಳ್ತಾರ ನೋಡು, ನಿನ್ ಕೈಲಾದಷ್ಟು ಉತ್ತರ ಹೇಳು. ಏನ್ ಉತ್ತರ ಹೇಳ್ಬೇಕಾ ಏನ್ವಾ? ಪ್ರೀತಿ ನಡಿವಾ. ಏ ಪ್ರೀತಿ ಅವರ ಏನ್ರಿ ಡಾಕ್ಟ್ರ? ಅಲ್ಲಿ ಕುಂದ್ರಿ, ಅದ್ರ ಮೇಲೆ ಕಾಟ್ ಮೇಲೆ. ಅಯ್ಯಪ್ಪ ಏನ್ ಕೇಳ್ತದ ಏನ? ನಿಮ್ ಹೆಸರೇನ್ರಿ? ನನ್ನ ಹೆಸರು ವಿಜಯಲಕ್ಷ್ಮಿ ರೀ. ನಿಮ್ ಮನೆಯವ್ರ ಹೆಸರು ರೀ? ಅಯ್ಯ ಇದೇನಿದು ಎಲ್ಲರ ಹೆಸರು ಕೇಳಾಕತ್ತೈತಿ? ಏನ್ ನಾನೆಲ್ಲ ಮರ್ತೋಗೇನ? ನಿಮ್ ಮನೆಯವ್ರ ಹೆಸರು ಹೇಳ್ರಿ. ನಮ್ಮ ಮನೆಯವ್ರ ಹೆಸರು ರೀ ಶ್ರೀಕಾಂತ್ ಅಂತ ಹೇಳಿರಿ. ಮತ್ತ ನನ್ನ ಮಗಳ ಹೆಸರು ಪ್ರೀತಿ ರೀ. ಆಕಿ ಗಂಡನ ಹೆಸರು ಸತೀಶ್ ರೀ. ಹಂಗ ಎಲ್ಲಾರ ಹೆಸರು ಒಟ್ಟಿಗೆ ಹೇಳ್ಬೇಡ್ರಿ. ನಾ ಏನೇನ್ ಕೇಳ್ತೇನಲ್ಲ, ಯಾರ ಹೆಸರು ಕೇಳ್ತೇನೆ ಅವ್ರದಷ್ಟೇ ಹೇಳ್ರಿ. ಅಲ್ರಿ ನಿಮ್ಗರ ಯಾಕ ಪಾಪ ಎಲ್ಲಾರ ಹೆಸರು ಕೇಳ್ಕೊಂತ ಕುಂತ್ರ ನಿಮ್ಗೂ ತ್ರಾಸ, ಟೈಮ್ ವೇಸ್ಟ್ ಅಲ್ರಿ. ಹಾಗಾಗಿ ನಾನು ಹೇಳ್ಬಿಡ್ತೇನೆ ತಗೋರಿ ಯಾರ ಹೆಸರು ಏನೇನಂತ ಹೇಳಿ. ನಮ್ಮ ಮನ್ಯಾಗ ನನ್ನ ಮಗನ ಹೆಸರು ಪ್ರಕಾಶ್ ರೀ, ನನ್ನ ಸೊಸಿ ಹೆಸರು ಪ್ರತಿಭಾ ಅಂತ ಹೇಳಿರಿ. ಮತ್ತು ಅವ್ರಿಗೆ 2 ಮಕ್ಳು ಅದಾವ್ರಿ. ಒಂದೇ ಮೊಮ್ಮಗ್ರಿ ಗಂಡ್ರಿ. ಅವನ ಹೆಸರು ಅದೆಂತದ ಹೆಸರು ಇಟ್ಟಾರಿಪ್ಪ, ನಂಗೂ ಬಾಯಿಗೆ ಬರುವಲ್ದು. ಅವನದು ಹೆಸರು ರೀ ವಿನೀತ್. ವಿನೀತ್ ಅಂತ್ರಿ. ನಿಮಗೆ ಯಾಕೆ ಇದು ಹೆಸರು ಕನ್ಫ್ಯೂಸ್ ಆತ್ರಿ? ಅಂದ್ರೆ ರೀ ಈ ಹುಡುಗಿಯರ ಹೆಸರು ವಿನುತಾ ಅಂತ ಇರ್ತೈತಲ್ರಿ, ಅದಕ್ಕೆ ನಂಗೆ ವಿನುತಾ ವಿನೀತ್ ಎಲ್ಲ ಕನ್ಫ್ಯೂಸ್ ಆಗ್ತೈತ್ರಿ. ಅದಕ್ಕೆ ವಿನುತಾ ಅಂತ ಹೆಸರು ನೆನ್ಪಿಟ್ಕೊಂಡ್ಬಿಟ್ಟೆ ನಾರೇ. ಅದನ್ನ ಸ್ವಲ್ಪ ಬದಲಾಯಿಸಿ ಹೇಳಾಕ ಟೈಮ್ ತಗೊಂಡೆ. ಮತ್ತೆ ಆ ಮೊಮ್ಮಗಳ ಹೆಸರು ಏನ್ರಿ? ಅದಕ್ಕೆ ಸಾಕ್ಷಿ ಅಂತ ಹೆಸರು ಇಟ್ಟಾರ್ರಿ. ನೀವು ನೋಡಿರೇನ್ರಿ ನಿಮ್ಮ ಮೊಮ್ಮಕ್ಕಳನ್ನ ಇಬ್ರು? ಒಂದೇ ಮೊಮ್ಮಗ ನೋಡೇನ್ರಿ, ಬಂದಿದ್ರಿಲ್ಲೇ. ಮತ್ತೆ ಅದು ಹುಡುಗಿ ಈಗ 6-7 ತಿಂಗಳು ದೈತಾರಿ, ಮತ್ತೆ ಬಂದಿಲ್ಲ. ಹಾಗಾಗಿ ಯಾವಾಗ ಬರ್ತಾರ ಅವಾಗ ನೋಡೋದ್ರಿ. ನಿಮಗ ನೋಡ್ಬೇಕಂತ ಅನ್ಸಂಗಿಲ್ಲೇನ್ರಿ? ಏನ್ ಮಾಡೋದ್ರಿ, ನನ್ನ ಮಗ ಸೊಸಿಗ ಇಲ್ಲಿಗೆ ಬರೋದೇನು ತಲೆ ಒಳಗಿಲ್ಲ. ಅವ್ರಿಗ ನಮ್ಮ ಅತ್ತಿ ನಮ್ಮ ಮಾವ, ನನ್ನ ಮಗಗ ನಮ್ಮಪ್ಪ ನಮ್ಮವ್ವ ಅನ್ನೋದೇ ಇಲ್ಲ. ಮತ್ತೆ ನಾನೇನ್ ಮಾಡ್ಲಿ ಹೇಳ್ರಿ? ಹೌದಲ್ಲ, ಅವ್ರಿಗ ಅಪ್ಪ ಅವನ ಮೇಲೆ ಕಾಳಜಿ ಇಲ್ಲ ಅಂದ್ರೆ ನಾನರ ಆ ಹುಡುಗಿ ಮೇಲೆ ಕಾಳಜಿ ತಗೊಂಡು ಏನ್ ಮಾಡ್ಲಿರಿ? ಇದು ತಪ್ಪ್ರಿ ಅವರ. ಮೊಮ್ಮಕ್ಕಳ ಮೇಲೆ ಅಜ್ಜ ಅಮ್ಮಗ ಬಹಳ ಪ್ರೀತಿ ಇರ್ತೈತ್ರಿ. ನೀವು ನೋಡಿದ್ರೆ ಅದಕ್ಕೆ ಅಪವಾದ ಅನ್ನೋಂಗದಿರಲ್ರಿ. ಅವು ಅಜ್ಜ ಅಮ್ಮನ ತೊಡಿ ಮೇಲೆ ಆಡಿ ಬೆಳಿತಾವ್ರಿ. ಅವ್ರು ಹೇಳೋ ಅಂತ ಕತಿ ಕೇಳಿ ಬೆಳಿತಾವ್ರಿ. ಅದೆಲ್ಲ ನೋಡಿದ್ರೆ ನಿಮಗ್ ಏನು ಫೀಲಿಂಗ್ಸ್ ಇಲ್ ಬಿಡ್ರಿ. ಅಯ್ಯ ನನ್ನ ಮಗಳು ಒಂದು ನನ್ನ ಮೇಲೆ ಭಾಳ ಪ್ರೀತಿ ಇಟ್ಟೈತ್ರ, ಆಕಿಗೆ ಒಂದ ನೋಡ್ರಿ ನಾನು ಜಾಸ್ತಿ ಹಾತೊರಿಯೋದು. ನಿಮ್ ಮಗಳಿಗ ಏನು ಮಕ್ಳು ಇಲ್ಲೇನ್ರಿ? ಯಾಕ ನೋಡ್ರಿ ಪಾಪ ಆಗೇ ಇಲ್ಲಕೀಗ ಅಲ್ಲಿ ಇಲ್ಲಿ ತೋರ್ಸಂತ ಕೇಳಾಕತ್ತೆ ನಾನು, ಏನು ಮಾಡವಲ್ಲಕಿ. ಹಂಗಾರ ನಿಮ್ಗ ಅದೇನಾರು ಚಿಂತೆ ಐತೇನ್ರಿ? ಹ್ಞೂನ್ರಿಪ್ಪ, ಅದು ಒಂದ್ ಚಿಂತೆ ಐತಿ, ಏನ್ ಮಾಡೋದೈತಿ. ಮತ್ತೇನೇನ್ ಯೋಚನೆ ವಿಚಾರಗಳದಾವ್ರಿ ನಿಮ್ಗ? ಮತ್ತೇನ್ ಚಿಂತೆ ಮಾಡಕತ್ತೀರಿ? ಅಯ್ಯೋ ಅವರ ಯಾಕ್ರಿ? ಯಾಕೈತ್ರಿ? ಅಯ್ಯ ಬಂದೆ ತಡೀರಿ ಡಾಕ್ಟ್ರ. ಅದ್ರಿ ಕುಂದ್ರಿ. ನಮ್ಮ ಮನ್ಯಾಗ ಒಂದು ಮುದುಕಿ ಐತ್ರಿಪ್ಪ. ಮುದುಕಿ ಅಂದ್ರ ನಿಮ್ಮ ಅತ್ತಿ ಏನ್ರಿ? ಇಲ್ರಿಪ್ಪ, ನಮ್ಮ ಅತ್ತಿ ನೆಗದು ಬಿದ್ದ ನೆಲ್ಲಿಕಾಯಾಗಿ ಭಾಳ ದಿವಸ ಆತು. ಏನಂತ ಮಾತಾಡ್ತೀರಿಪ್ಪ ನೀವು? ಹಂಗೆಲ್ಲ ಮಾತಾಡಬಾರ್ದು. ಒಟ್ಟ ಸಂಬಂಧಗಳಿಗೆ ಬೆಲೆನೇ ಇಲ್ಲ ನೋಡ್ರಿ ನಿಮ್ಮ ಹತ್ರ. ನಮ್ಮ ಅತ್ತಿ ಕೊಟ್ಟಿದ್ ಕಾಟ ಅಷ್ಟಿಷ್ಟ ಅಲ್ ಬಿಡ್ರಿಪ್ಪ. ನಮ್ಮ ನಾದ್ನೇರ್ ಏನ್ ಕಡಿಮೆ ಅಂತ ತಿಕೊಂಡಿರಿ? ಅವರು ಹಂಗಾರಿ. ಅದಕ್ಕೆ ಅವರು ಮನಿಗೆ ಬರ್ಲಾರ್ದಂಗ ಅವ್ರನ್ನು ಕಾಲ್ ಕೇಳಿಸ್ಬಿಟ್ಟನಿ. ಅಂದ್ರ ಅವ್ರ ನಿಮ್ಮ ಮನೆಗೆ ಬರೋಂಗಿಲ್ಲೇನ್ರಿ? ಇಲ್ರಿಪ್ಪ, ನಮ್ಮ ಮನಿಗೆ ಬರ್ಲಾರ್ದಂಗ ಮಾಡ್ಬಿಟ್ಟ ನೋಡ್ರಿ ಅವ್ರನ್ನ. ತಗೋರಿ. ಯಾವ್ದೋ ಮುದುಕಿ ಬಗ್ಗೆ ಹೇಳಾಕತ್ತಿದ್ರಿ, ಕಂಟಿನ್ಯೂ ಮಾಡ್ರಿ. ಆ ಮುದುಕಿರಿ ನನ್ನ ಮಗಳ ಅದಾಳಲ್ರಿ ಪ್ರೀತಿ, ಅವ್ರ ಮಾವನ್ ದೊಡ್ಡಮ್ರಿ. ಓ ಹೌದೇನ್ರಿ? ಅವ್ರೇನ್ ಮಾಡಿದ್ರಿ ನಿಮಗ? ಅದು ಏನಾತು ಗೊತ್ತೇನ್ರಿ? ಇಷ್ಟೆಲ್ಲ ಆಗೈತ್ ನೋಡ್ರಿಪ್ಪ.
ಏನೋ ಒಂದ್ 4 ದಿವಸ ನನ್ನ ಮಗಳ ಮನೆಗೆ ಹೋಗಿ ಇರೋಣ ಅಂತ ಅಂದ್ರ ಅಲ್ಲಿ ಹೋದಿರಿಪ್ಪ. ಅದು ಏನೋ ಆಗಿ ಪಾಪ ಅವ್ರ ಮಾವ ಬಿದ್ದು ಸೊಂಟ ಮುರ್ಕೊಂಡ. ಅದನ್ನ ನೋಡಕಂತೇಳಿ ಈ ಮುದುಕಿ ಬಂದಾಕಿನ ಈಕಿ ಬೀಗತಿ ಇಷ್ಟು ದಿವಸ ಆತು ಮನ್ಯಾಗ ಅದಾಳ, ಮನಿ ಬಿಟ್ಟ ಹೋಗಿಲ್ಲ ಅಂತಂದ್ ಹೇಳಿ ನನ್ನ ಹೆಂಗರ ಮಾಡಿ ಮನಿ ಬಿಟ್ಟು ಕಳಿಸ್ಬೇಕಂತಂದೇಳಿ ಮನ್ಯಾಗಿಂದ ಎಲ್ಲಾ ಕೆಲಸ ನನಗ ಮಾಡಕ್ ಹಚ್ಚಿದ್ಲು ರೀ. ಡಾಕ್ಟ್ರ ನೀವ ಹೇಳ್ರಿ ಹಂಗಾರ ಯಾರ ಮನಿಗೆ ಬಂದಿರ್ತಾರಲ್ರಿ ಅತಿಥಿಗಳು, ಅದ್ರಾಗ ನಾನು ಬೀಗತಿರಿ ನಂಗ ಮನಿ ಕೆಲಸ ಮಾಡಂತ ಹಚ್ಚೋದು ಎಷ್ಟ್ ನ್ಯಾಯ ಹೇಳ್ರಿ? ಇಲ್ಲ ಬಿಡ್ರಿ, ಅನ್ಯಾಯನ ನಿಮ್ ಹತ್ರ ಆಗಿದ್ದ ತೋರಿ ಮುಂದೇನತ್ತ? ಏನ್ ಮಾಡೋದ್ರಿ ಡಾಕ್ಟ್ರ, ಆ ಮುದುಕಿ ಐತಲ್ಲ ನನಗೂ ಹಂಗ ಎಣ್ಣೆ ಚಲ್ಲಿ ಬಿಳಿಸ್ಬಿಟ್ಲು ರೀ. ನಿಮ್ಗ ಎಣ್ಣೆ ಚಲ್ಲಿ ಬಿಳಿಸಿದ್ರಿ ರೀ? ಇದರಿಂದ ಅವ್ರಿಗೇನ್ ಲಾಭ ಐತ್ರಿ? ಅಂದ್ರೆ ನಾ ಮನಿ ಬಿಟ್ಟು ನಮ್ಮ ಮನೆಗೆ ಬರ್ಲಿ ಅಂತ್ರಿ. ಅಂದ್ರ ಅವ್ರ ಮನ್ಯಾಗ ಇದ್ನಲ್ರಿ, ಅವ್ರ ಮನಿ ಬಿಟ್ಟು ನಮ್ಮ ಮನೆಗೆ ಹೋಗ್ಬೇಕಂತ ಅಷ್ಟೆಲ್ಲ ಮಾಡಿದ್ಲು ರೀ. ನಾನು ಬಿಟ್ಟೆನಾರಿ ಪಟ್ ಹಿಡ್ಕೊಂಡು ಅವ್ರ ಮನ್ಯಾಗ ಮಕ್ಕೊಂಡು ರೆಸ್ಟ್ ತೊಗೊಳಕತ್ ಬಿಟ್ಟರಿ. ಎಲ್ಲ ನಂದ ಚಾಕ್ರಿ ಮಾಡ್ಬೇಕಂತೇಳಿ ಚಾಕ್ರಿ ಮಾಡಿಸ್ಕೊಳಕತ್ತಿದ್ದೆ. ಅಷ್ಟೊತ್ತಿಗೆ ಇದು ನನ್ನ ಗಂಡ ಐತಲ್ರಿ ಬಂದು ನಮ್ಮ ಮನಿಗೆ ಎಳ್ಕೊಂಡ್ ಬಂದ್ರಿ. ಅದು ನೋಡಿದ್ರ ಆತ್ ಬಿಡು ಈ ಮುದುಕಿಲ್ಲೇ ಇರ್ತೈತಿ, ಅದರಿಂದ ಹೆಂಗೋ ಪಾರ್ ಹಾಕೇನಿ ಅಂತಂದ್ರ ಅದು ನಮ್ಮ ಹಿಂದ್ಕೂಟನ ನಮ್ಮ ಮನಿಗೆ ಬರ್ಬೇಕ್ರಿ ಡಾಕ್ಟ್ರ. ಅದು ಹೋಲಿ ಬಿಡ್ರಿ ಡಾಕ್ಟ್ರ, ಆ ಮುದುಕಿ ಬರಾಕತ್ತೈತಿ ಅಂತ ಅನ್ಕೂಡ್ಲೆ ನಾ ಹೆಂಗ್ ಸಮಾಧಾನ ಮಾಡ್ಕೊಂಡಿದ್ದೆ ಗೊತ್ತೈತೇನ್ರಿ? ನಾನು ಅವ್ರ ಮನ್ಯಾಗ ಇದ್ದಾಗ ಹೆಂಗ ನಂಗೆ ಕೆಲಸ ಹಚ್ಚಿ ದುಡ್ಸ್ಕೊಂಡಿದ್ಲು ನೋಡ್ರಿ, ಹಂಗ ನಾ ನಮ್ಮ ಮನ್ಯಾಗ ಮಾಡ್ಬೇಕಂತ ಹೇಳಿ ಕರ್ಕೊಂಡ್ ಬಂದೇರಿಪ್ಪ. ನೋಡಿದ್ರಿ ಇಲ್ಲೇ ಎಲ್ಲ ಉಲ್ಟಾ ಪಲ್ಟಿನ ಆಗ್ಬಿಟ್ಟೈತಿ. ಹೌದೇನ್ರಿ? ಹ್ಞೂನ್ರಿಪ್ಪ, ಉಲ್ಟಾ ಏನಾಗ್ಬಿಟ್ಟೈತೆ ಅಂದ್ರ ಆ ಮನಿ ಯಜಮಾನಿನ ಆಕಿ ಆಗ್ಬಿಟ್ಟಾಳ, ನಾನ ನೌಕರಾನಿ ಆಗ್ಬಿಟ್ಟೇನಿ. ಅಂದ್ರ ನಿಮ್ ಮನಿಗ್ ಬಂದ್ಮೇಲೂ ನಿಮ್ಗ ಕೆಲ್ಸಕ್ಕೆ ಹಚ್ಚಿದ್ರೇನ್ರಿ ಅವ್ರ? ಹಂಗಲ್ರಿಪ್ಪ, ಈಗ ಮನಿ ಯಜಮಾನಿ ಅಂತ ಕೂಡ್ಲೆ ಮನಿ ಯಜಮಾನಿ ಹೇಳ್ದಂಗ ಆಳ್ಗಳು ಕೇಳ್ಬೇಕು ಹೌದಲ್ರಿ? ಅದು ಬಿಟ್ಟು ನಮ್ಮ ಮನಿ ಆಳ್ಗಳು ಇಷ್ಟು ಆ ಮುದುಕಿ ಮಾತು ಕೇಳಕತ್ ಬಿಟ್ಟವ್ರಿ. ಮತ್ತ ಹೊಳ್ಳಿ ಅದ್ರ ಮೇಲೆ ನನಗ ಹುಚ್ಚಿ ಪಟ್ಟ. ಮುಂದ್ರಿ ಮುಂದೇನ್ರಿ ಎಲ್ಲ ನನ್ನ ಹತ್ರ ಉಲ್ಟಾ ಸೀದಾ ಮಾಡಿ ಇಲ್ಲಿ ತನಕ ಕರ್ಕೊಂಡ್ ಬಂದಾರ ನೋಡ್ರಿ. ನೀವ ನನಗ್ ದಿಕ್ಕು. ನೀವ್ ಇಲ್ಲಿ ಕರ್ಕೊಂಡ್ ಬರಾಕ ಹೇಳಿದ ಕೂಡಲೇ ಒಪ್ಕೊಂಡ್ರೇನ್ರಿ? ಅಯ್ಯ ನಾ ಎಲ್ಲ ಒಪ್ಕೊಂಡಿದ್ದೆ ರೀ ಡಾಕ್ಟ್ರ, ನನಗೇನ್ ತಲೆ ಸರಿ ಇಲ್ಲೇನ್ರಿ, ನಾನೆಲ್ಲ ಆರಾಮದೇನ್ರಿ. ಇಲ್ಲಿಗೆ ಬಂದ್ರ ನನಗ ಹುಚ್ಚಿ ಪಟ್ಟ ಕಟ್ತಾರ ಅಂತ ಹೇಳಿ ಒಲ್ಲೆ ಅಂದೆ. ಆದ್ರ ನನ್ನ ಮಗಳ ಪಾಪ ಹೊಳ್ಳಿ ಮನಿಗೆ ಹೋಗ್ಯವಲ್ಲ, ಹೋದ್ ಕೂಡ್ಲೆ ಆ ಮುದುಕಿನ ಮನಿಯಿಂದ ಹೊರಗೆ ಹಾಕಕ್ಕ ನಂಗ ಹೆಲ್ಪ್ ಮಾಡ್ತೇನೆ ಅಂದ್ಲರಿ. ಓ ಹಂಗಾಗಿ ನೀವ್ ಇಲ್ಲಿಗೆ ಬಂದ್ರಿ? ಹ್ಞೂನ್ರಿಪ್ಪ, ಇಲ್ಲಾಂದ್ರ ನಾನು ಯಾಕೆ ಬರಕ್ ಹೋಗ್ಲಿಲ್ಲ, ಈ ಯಾರಿಗಾರ ತಲೆ ಕಟ್ಟೈತೇನ್ರಿ ಇಲ್ಲಿಗೆ ಹಂಗ ಸುಮ್ಮನೆ ಬರಾಕ? ಅದು ಖರೆ ಬಿಡ್ರಿ. ಅಂದ್ರ ನಿಮ್ ಮಗಳ ಇಲ್ಲಿಗೆ ಬಂದ್ರ ಹೆಲ್ಪ್ ಮಾಡ್ತೇನೆ ಅಂತ ಅನ್ಕೂಡ್ಲೆ ಬರಾಕ್ ತಯಾರಾದ್ರಿ ಹೌದಲ್ರಿ? ಹ್ಞೂನ್ರಿ ಡಾಕ್ಟ್ರ, ಇನ್ಯಾಕೆ ನಾ ಬರ್ಲಿ ಹೇಳ್ರಿ? ಇಲ್ಲಿಗೆ ಬಂದು ನಿಮ್ಮ ಎದುರಿಗೆ ಕುಂದ್ರದು ಬೇಡ, ನೀವು ಕೇಳೋ ಪ್ರಶ್ನೆಗೆ ನಾವು ಉತ್ತರ ಕೊಡೋದು ಬೇಡ. ನನಗೆ ಅನ್ಸಿದ ಮಟ್ಟಿಗೆ ನನ್ಕಿಂತ ಜಾಸ್ತಿ ನಿಮ್ಗೆ ದೊಡ್ಡ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಬೇಕಾಗೈತೆ ಅನಿಸ್ತೈತ್ರಿ. ಯಾಕ್ರಿ ಹಂಗಂತೀರಿ? ನನಗೇನಾಗೈತಿ? ಮತ್ತಿನ್ನೇನ್ರಿ ಸುಮ್ಮನೆ ಪ್ರಶ್ನೆ ಉತ್ತರ ಅಂತ ಹೇಳಿ ನಮ್ಮ ಮನಿದೆಲ್ಲ ಸ್ಟೋರಿ ಕೇಳಕತ್ರಿ. ಆಗಲೇ ಮತ್ತೆ ಆ ಮುದುಕಿಗೆ ಅವ್ರ ಮನಿ ಸುದ್ದಿ ಕೇಳಿ ಹಿಂಗಾಗಿರಿ ಅಂತ ಹೇಳಿ ಕಳಿಸಿದ್ರಿ. ಮತ್ತೀಗ ನೀವು ಮಾಡಕತ್ತಿದ್ದೇನ್ರಿ? ಅಯ್ಯ ಈ ಹೆಣ್ಮಕ್ಳೇನ ನನ್ ಬುಡ್ಕ ಬಂದ್ಬಿಡ್ತು. ಹಂಗಲ್ರಿ, ಈಗ ನಾವು ಒಬ್ರಿಗೆ ಟ್ರೀಟ್ಮೆಂಟ್ ಮಾಡ್ತಿರ್ತೇವಂತ ಅಂದ್ರ ಅವ್ರ ಪೂರ್ವಾಪರ ಎಲ್ಲ ನಾವು ತಿಳ್ಕೊಬೇಕಾಕೇತಿ, ಅವ್ರ ಮನಸ್ಥಿತಿ ಬಗ್ಗೆನೂ ತಿಳ್ಕೊಬೇಕಾಕೇತಿ. ಹಂಗಾಗಿ ನಿಮ್ಮ ಹತ್ರ ಮಾತಾಡತ್ತೇನ್ರಿ. ಓ ಅಂದ್ರೆ ಈಗ ರೊಕ್ಕ ಇಲ್ದಂಗ ಮಾತಾಡ್ತೇವಲ್ರಿ, ಅದಕ್ಕೆ ರೋಗ ಬರ್ತೈತಿ. ಈಗ ನಿಮ್ಮ ಹತ್ರ ಮಾತಾಡಕ್ ಬರ್ತೇವಲ್ಲ, ರೊಕ್ಕ ಕೊಟ್ಟು ಬರ್ತೇವಿ. ರೊಕ್ಕ ಕೊಟ್ಟು ಮಾತಾಡಿದ್ರೆ ಅದಕ್ಕೇನು ಬರಂಗಿಲ್ಲೇನ್ರಿ? ಏನು ಆಗಂಗಿಲ್ರಿ? ಅಯ್ಯೋ ಈ ಹೆಣ್ಮಗಳೇನ ಬಾರಿ ಘಾಟಿ ಐತಿ. ಈಗ ನಿಮ್ಗೆ ಆರಾಮ ಆಗ್ಬೇಕ ಬೇಡ್ರಿ? ನಾ ಆರಾಮದೇನ್ರಿಪ್ಪ, ನನಗೇನಾಗಿಲ್ಲ. ಸುಳ್ಳ ನೀವು ಏನಾರ ಮಾತಾಡಿ ನನಗೆ ಆರಾಮ ಇಲ್ದಂಗ ಮಾತಾಡಬೇಡ್ರಿ. ಮತ್ತೆ ನೀವು ಹುಚ್ಚಿ ಪಟ್ಟ ಕಟ್ಟೋದಿರ ನನಗ? ಇಲ್ರಿಪ್ಪ, ನಿಮಗ್ ಹುಚ್ಚಿರ್ತಂತ ಯಾರು ಹೇಳಿದ್ರು? ಹೇಳ್ದವ್ರಿಗೆ ಹುಚ್ಚಿಡ್ದೈತಿ. ಓ ಅಂದ್ರೆ ನಮ್ಮ ಮನ್ಯಾಗಿನವ್ರಿಗೆಲ್ಲರಿಗೂ ಹುಚ್ಚಿರ್ತದ ಹೌದಲ್ರಿ? ಅಯ್ಯೋ ಇದಕ್ಕೇನು ಉತ್ತರ ಕೊಡ್ಬೇಕ ಏನಪ್ಪ, ನನ್ಗ ತಿಳಿವಲ್ದಾಗ್ಬಿಟ್ಟೈತಿ. ಈಗಿನ ಮಾನಸಿಕ ಡಾಕ್ಟರ್ಗಳ ನಾನೇ ಪೇಷಂಟ್ ಆಗೇನ್. ಏನಿಲ್ಲ ತಗೋರಿ, ನಿಮ್ ಕೌನ್ಸಿಲಿಂಗ್ ಆತ. ನಿಮ್ಮ ಮನೆಯವ್ರಗ ಮಗಳಿಗೆ ಬರಕ್ ಹೇಳ್ರಿ. ಪ್ರೀತಿ ಬಾರವಾ ಒಳಗ, ಡಾಕ್ಟರ್ ಕರೆಯಕತ್ತಾರ. ನಿಮ್ಮ ಅಪ್ಪನ ಕರ್ಕೊಂಬಾ. ಏನು ಟೆಸ್ಟ್ ಮಾಡಿದ್ರೇನ್ರಿ ಡಾಕ್ಟರ್? ಮಾಡ್ಯಾರ, ನನಗೇನು ತ್ರಾಸಿಲ್ಲ ಅನ್ನೋದು ಅವ್ರಿಗೂ ಗೊತ್ತಾಗೈತಿ. ಹೌದ್ರಿ ಅವರ, ನೀವು ಎಲ್ಲದಕ್ಕೂ ಉತ್ತರ ಸರಿ ಕೊಟ್ರಿ. ಆದ್ರ ಅದು ಏನೋ ಇನ್ನೊಂದು ಆತ್ಮ ಕಾಣಕತ್ತೈತಿ ನಿಮ್ಮಂಗ ಹಂಗಿಂಗ ಅಂತ ಅನ್ನಕತ್ತಿದ್ರು ನಿಮ್ಮ ಮಗಳು. ಅದು ಖರೆ ಏನ್ರಿ? ಅಯ್ಯೋ ಏನಪ್ಪ ಇದು ಒಳ್ಳೆ ನಾನು ಸಿಕ್ಕಾಕೊಂಬಿದ್ನಲ್ಲ ಇದ್ರಾಗ. ಹೇಳ್ರಿ ಅವರ ಬಡ. ಹ್ಞೂನ್ರಿ ಡಾಕ್ಟ್ರ, ಅದು ನನ್ನ ಮಗಳು ಹೇಳಿದ್ದು ಖರೆ ಐತ್ರಿ. ಅಂದ್ರ ನಿನಗ ಸಮಸ್ಯೆ ಐತ್ವಾ? ನಾ ಹೇಳ್ದಂಗ ಮಾಡ್ರಿ, ಎಲ್ಲ ಸರಿ ಆಕೈತಿ. ಇಷ್ಟು ಫಾಲೋ ಮಾಡ್ರಿ, ನೀವು ಆರಾಮ ಹಾಕಿರಿ. ಆರಾಮ ಹಾಕಿನ ಹೋದಲ್ರಿ? ಆತವ್ರಿ, ನಾವು ಮನೆಗೆ ಹೋಗೋದಾರಿ? ಆಯ್ತು, ನೀವು ಹೋಗ್ಬರ್ರಿ. ಪ್ರೀತಿ ನಾನು ಹೊರಗೆ ಕುಂತಿರ್ತೇನವ, ನೀವು ದೊಡ್ಡ ಬರ್ರಿ. ಆರಾಮದ್ದಕ್ಕಿಂತ ಕರ್ಕೊಂಬಂದಿಲ್ಲ ಕುಂದರ್ಸಿ ಹುಚ್ಚುಚ್ಚಾಗ ಮಾಡ್ತಾರ. ಏನಾಯ್ತು ಡಾಕ್ಟರ್? ಈಗ ಏನಿಲ್ರಿ, ಸ್ವಲ್ಪ ಅವ್ರಿಗೆ ಮನಿ ಒಳಗಡೆ ಚಂದ ನೋಡ್ಕೋರಿ ನೀವು. ನಾವು ಚಂದಗಿನ ನೋಡ್ಕೊಂತೇವ್ರಿ ಡಾಕ್ಟ್ರ, ಆದ್ರಾಕಿ ತಂದ ತಾನು ನಡ್ಸಕ್ ಹೋಗಲ್ರಿ. ನಾವು ಹೇಳಿದ್ದೇನು ತಿಳ್ಕೊಳಂಗೆ ಇಲ್ರಿಪ್ಪ, ಏನ್ ಮಾಡೋದು? ಹೌದೌದ್ರಿ, ನನಗೂ ಗೊತ್ತಾತ. ಯಾಕಂದ್ರೆ ನನ್ನ ಜೊತೆ ಹಂಗ ಮಾತಾಡಿದ್ರು ಅವ್ರು. ಅಂದ್ರೆ ಏನಾರ ತಪ್ಪು ಮಾತಾಡಿದ್ರೇನ್ರಿ ಡಾಕ್ಟ್ರ? ಹಂಗೇನಾರ ಇದ್ರೆ ನನ್ನ ಕಡೆಯಿಂದ ಕ್ಷಮೆ ಕೇಳ್ತೀನಿರಿಪ್ಪ. ಇಲ್ರಿ, ಇಂಥ ಪೇಷಂಟ್ಗಳು ನಾವು ಹೆಚ್ಚು ಕಡಿಮೆ ದಿವ್ಸಕ್ಕೊಂದು 3-4 ಅಂತ ನೋಡೇ ಇರ್ತೇವ್ರಿ. ಇವೆಲ್ಲ ನಮ್ಗೆ ಕಾಮನ್ ಆಗ್ಯಾವು. ಏನಿಲ್ಲ ತಗೋರಿ, ಅವ್ರ ಜೊತೆಗೆ ನಾವು ಹೆಂಗ್ ಡೀಲ್ ಮಾಡ್ಬೇಕು ಅನ್ನೋದು ಕಲ್ಕೊಂಡ ಅದಕ್ಕೆಲ್ಲ ಪೇಷನ್ಸ್ ಇಟ್ಕೊಂಡು ನಾವು ಡಾಕ್ಟರ್ ಆಗ್ಬೇಕು. ಇಲ್ಲ ಅಂದ್ರೆ ನಾವು ಡಾಕ್ಟರ್ಗೀಗ ನಾವು ಅವಮಾನ ಮಾಡ್ದಂಗೆ ಆಕೈತ್ರಿ. ಆದ್ರೂ ರೀ ನೀವು ಡಾಕ್ಟರ್ ಅಂತಂದು ಹೇಳಿ ಕೆಲಸ ಮಾಡ್ತಿರಲ್ರಿ, ಭಾಳ ಪುಣ್ಯದ ಕೆಲಸ ರೀ. ಎಲ್ಲ ಡಾಕ್ಟರ್ ಒಂದಕ್ಕೂ ನನ್ನ ಕಡೆಯಿಂದ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ರೀ. ಭಾಳ ಖುಷಿ ಆತ್ವಾ ನೀ ಹೇಳಿದ ಮಾತು ಕೇಳಿ. ಈಗ ನೀವು ಆಗಲೇ ಹೇಳಿದ್ನಲ್ಲ, ಅಷ್ಟು ಮಾಡ್ರಿ, ಎಲ್ಲ ಸರಿ ಆಕೈತಿ. ಆಯ್ತು ಡಾಕ್ಟರ್, ನಾ ಹೋಗಿ ಒಂದಿಟ್ಟು ನಮ್ಮ ಮಮ್ಮಿ ಹತ್ರ ಕುಂದಿರ್ತೇನೆ ರೀ. ಅಪ್ಪಾಜಿ ನೀವೇನಾರ ಮಾತಾಡಿ ಬರಂಗಿದ್ರೆ ಬರ್ರಿ. ಮತ್ತೆ ಒಬ್ಬಕ್ಕೆ ಆದ ಕೂಡಲೇ ಮತ್ತೆ ಹೆಂಗಾರ ತಿಳ್ಕೊಳಕ್ ಚಾಲು ಮಾಡ್ತಾಳ.
ಆತು ಮಗಳ ನೀನು ಹೋಗಿ ನಿಮ್ಮ ಮಮ್ಮಿ ಹತ್ರ ಕುಂದ್ರು ನಾ ಡಾಕ್ಟರ್ ಹತ್ರ ಒಂದಿಷ್ಟು ಮಾತಾಡ್ಕೊಂಡು ಔಷಧಗಳಿಗೆಲ್ಲ ಬರ್ಸ್ಕೊಂಡು ಬರ್ತೇನಂತ. ಹಂಗಾಗ್ಲಿ ರೀ ಅಪ್ಪಾಜಿ. ನಿನಗೇನು ಅನಿಸ್ತಪ್ಪ? ಏನಿಲ್ಪ, ಅವರು ಹೆಚ್ಚಾಗಿ ಆರಾಮ ಅದಾರ, ಏನೂ ತ್ರಾಸಿಲ್ಲ. ಈಗ ನೀ ಹೇಳಿದಿ ಅಂತಂದು ಹೇಳಿ ಹಿಂಗೆ ಮಾತಾಡ್ಬೇಕಾಗೈತಿ. ಇಲ್ಪ ನಾನು ಹಂಗ ತಿಳ್ಕೊಂಡೆ, ಸುಮ್ಮನೆ ಹಂಗ ನಿನ್ನ ಹತ್ರ ಕರ್ಕೊಂಬರ್ಬೇಕಂತ ಹೇಳಿ ನಿನ್ನೆ ಮಾತಾಡಿದ್ನಲ್ಲ, ಇದೆಲ್ಲ ಪ್ಲಾನ್ ಮಾಡಿದ್ದು ನಾವ. ಆದ್ರೆ ಇವತ್ತಕ್ಕೆ ಆತ್ಮ ಕಾಣಿಸ್ತು ಹಂಗೆ ಹಿಂಗೆ ಅನ್ನಕತ್ಲಲ್ಲ, ನಾನು ಗಾಬಾದೆ. ಇಲ್ಪ ಅದು ಭಾಳ ವಿಚಾರ ಮಾಡಿದ ಕೂಡಲೇ ಹಂಗೆ ಆಕೈತಿ. ನೀ ಏನು ಯೋಚನೆ ಮಾಡಬೇಡ. ಈಗ ನೀವು ಜಾಸ್ತಿ ಹಂಗ ಅಂತೇಳಿ ಅವ್ರಿಗೆ ಮಾಡ್ಕೊಂತ ಹೋಗ್ಬಿಟ್ರ ಅವ್ರಿಗೆ ಖರನ ಹುಚ್ಚಿಡೋ ಚಾನ್ಸ್ ಇರ್ತೈತಿ. ಇಲ್ಲಿ ತಗೊಳಪ್ಪ, ಅದಕ್ಕೆ ಹಂಗೇನೋ ಆಗ್ಬಾರ್ದು ಅಂತ ಹೇಳಿ ನಿನ್ನ ಹಂತಲ್ಲಿ ಕರ್ಕೊಂಬಂದಿದ್ದು ನಾನು. ಆದ್ರೆ ಅವ್ರಿಗೆ ಒಂದು ಸ್ವಲ್ಪ ಹಟ್ಟದ ಸ್ವಭಾವ ಐತಿ, ಅದಕ್ಕೆ ಹಂಗೆ ಮಾಡ್ತಾರ ಅಷ್ಟ. ಎಲ್ಲ ಸರಿ ಮಾಡೋ ಜವಾಬ್ದಾರಿ ನಿನ್ನ ಕೈಯಾಗ ಐತಿ ನೋಡಪ್ಪ. ಆಮೇಲೆ ನಿಮ್ಮ ಮನ್ಯಾಗ ಅವ್ರ ನಿಮ್ಮ ಪ್ರೀತಿ ಅವ್ರ ಅಜ್ಜಿ ಯಾರು ಬಂದಾರಂತಲ್ಲ, ಅವ್ರ ಮೇಲೆ ಸಿಟ್ಟೈತಿ ನಿಮ್ಮ ಮನೆಯವ್ರಿಗೆ, ಹಂಗಾಗಿ ಹಂಗೆ ಮಾಡಾಕತ್ತಾರ ಅವ್ರು. ಯಪ್ಪ ಎಲ್ಲ ಸ್ಟೋರಿ ನಿನ್ನೆ ಹೇಳಿದ್ನಲ್ಲ ನಿನ್ನ ಫೋನ್ಯಾಗ, ಅದಕ್ಕೆ ನೋಡಿ ಇಷ್ಟೆಲ್ಲ ಆಗಿದ್ದು. ಇರ್ಲಿ ಅವ್ರು ತಮ್ಮ ತಪ್ಪೆಲ್ಲ ಮುಚ್ಚಿಟ್ಕೊಂಡು ಬರೀ ಅವ್ರ ಅಜ್ಜಿನ ಹಿಂಗದಾರ ಹಂಗದಾರ ಅಂತಂದೇಳಿ ಹೇಳಿದ್ರ. ಇರ್ಲಿ ತಗೋಪ, ಈಗ ನಿಂದು ಜವಾಬ್ದಾರಿ ಭಾಳ ಇರ್ತೈತಿ. ನೀನು ಚಂದಾಗಿ ನೋಡ್ಕೊ ಏನ, ಆದಷ್ಟು ಬೇಗ ಅವ್ರು ಆರಾಮ ಆಕಾರ. ಅವ್ರನ್ನ ಒಳ್ಳೆ ದಾರಿಗೆ ನೀನು ತರ್ಬೋದು. ನಾ ಎಲ್ಲ ಹೇಳ್ತೇನಂತ, ನೀನು ಹೆಂಗೆ ಮಾಡ್ಕೊಂತ ಹೋದ್ರೆ ಅವ್ರು ಸರಿ ಆಕಾರ ಅಂತೇಳಿ ಈ ಎಲ್ಲ ಗೈಡೆನ್ಸ್ ತೊಗೊಂಡು ಚಂದಾಗಿ ಇದು ಮಾಡ್ಕೊಂತ ಹೋಗ್ರಿ, ನಡೀತೈತೆ, ಏನಾಗಂಗಿಲ್ಲ. ಹಿಂಗೆ ಹಠದ ಬುದ್ಧಿ ಬಿಡಿಸ್ಬೇಕಾಗೈತೆ ನೋಡು ಪಾಕಿದ್ದು. ಈ ಏನೇನೋ ಕೆಟ್ಟ ವಿಚಾರ ಮಾಡ್ತಾಳು ಪಾಕಿ, ಅದೆಲ್ಲ ಬಿಟ್ಬಿಟ್ರೆ ನಮ್ಮ ಮನೆ ನಂದು ಗೋಕುಲ ನೋಡು. ನನಗೂ ಅರ್ಥ ಆಗ್ತೈತಿ. ಆ ತಗೋಪ್ಪ, ನೀ ಹೇಳ್ದಂಗೆ ಮಾಡ್ತೇವಂತ ನೋಡೋಣಂತ. ಮುಂದಿಂದ ಆ ದೇವ್ರಿಗೆ ಬಿಟ್ಟಿದ್ದು ಬರ್ಲಪ್ಪ, ನಿನ್ನಿಂದ ಭಾಳ ಉಪಕಾರ ಆತು. ಆತ್ಪ ಹೋಗ್ಬಾ, ಮತ್ತೆ ಮನೆಗೆ ಬಾರ್ಪ. ಅಯ್ಯೋ ಈಗ ನಾ ಮನೆಗೆ ಬಂದ್ಬಿಟ್ರೆ ನಾವೆಲ್ಲ ಮಾಡಾಕತ್ತಿದ್ ನಾಟಕ ಅಂತ ಗೊತ್ತಾಕೈತಿ. ಇರ್ಲಿ ತಗೋ, ನಿಮ್ಮ ಮನೆಯವ್ರಿಗೆಲ್ಲ ಸರಿ ಆಗ್ಲಿ, ನಿಮ್ಮ ಮನೆ ಪರಿಸ್ಥಿತಿ ಸರಿ ಆಗ್ಲಿ, ಅವಾಗ ಒಂದು ದಿವ್ಸ ಬರ್ತೇನಂತ. ಹೌದಪ್ಪ, ಹಂಗಾಗ್ಲಿ ಅಂದ್ರೆ ಬರ್ಲಾ ನಾನು? ಆಯ್ತು ಹೋಗ್ಬಾ, ಬರ್ತೇನಪ್ಪ ದೋಸ್ತ. ಆತ್ಪ, ಎಲ್ಲ ಒಳ್ಳೇದಾಗ್ಲಿ, ಆದಷ್ಟು ಬೇಗ ನಿಮ್ಮ ಮನೆ ಪರಿಸ್ಥಿತಿ ಸುಧಾರಣೆ ಆಗ್ಲಿ. ಎಲ್ಲ ಸರಿ ಆದ್ಮೇಲೆ ಒಂದು ದಿವಸ ಗೆಟ್ ಟುಗೆದರ್ ಇಟ್ಕೊಳ್ಳೋಣ ಅಂತ. ಹಂಗಾಗ್ಲಪ್ಪ, ಬರ್ಲಾ ನಾನು? ಆಫೀಸ್ ಕಡೆ ಬಾ ಹಂಗಾರ. ಆತ್ಪ, ಬರ್ತೇನಂತ. ಹೋಗ್ಬಾ ಹಂಗಾರ, ಒಳ್ಳೇದಾಗ್ಲಿ. ಅತ್ತಿರಿ ಇವರೆಲ್ಲ ಎಲ್ಲಿ ಹೋದ್ರಿ? ಎರಡು ಗಂಡು ಹುಡುಗರೇನೋ? ಹ್ಞೂ ರೀ, ಏನೋ ಓದು ಅನ್ನಕತ್ತಿದ್ರ. ಏನು ಓದ್ತಾರ ನನಗೂ ಅರ್ಥ ಆಗ್ಲಿಲ್ಲ. ನಿಮಗೇನಾರ ಗೊತ್ತೈತೇನ್ರಿ? ಏನಿಲ್ವಾ, ಅದು ನಿನ್ ಗಂಡ ಅರ್ಧಂಬರ್ಧ ಓದೇನಲ್ಲ, ಡಿಗ್ರಿನೂ ಪೂರ್ತಿ ಮಾಡ್ಕೊಂಡಿಲ್ಲಲ್ಲ, ಹಂಗಾಗಿ ನಮ್ಮ ಸತೀಶ ಹೇಳಕತ್ತಿದ್ದ ಪೂರ್ತಿ ಓದ್ ಮುಗಿಸಪ್ಪ, ನಿನಗೆಲ್ಲರ ಒಂದು ಚಲೋ ಕಂಪ್ನಿ ಒಳಗೆ ಕೆಲಸ ಕೊಡಿಸ್ತೇನೆ ಅಂತ ಹೇಳಿ. ಅಂದ್ರೆ ಈಗ ಕಾಲೇಜಿಗೆ ಹೋಗಿ ಓದಕ್ಕಾಕೈತ್ರಿ? ಇಲ್ವಾ, ಈಗೇನು ಕಾಲೇಜಿಗೆ ಹೋಗಕ್ಕೆ ಆಗಂಗಿಲ್ಲ ಅವಂಗ, ಆದ್ರೆ ಮನೆಯಿಂದನ ಕುಂತು ಬರಿಬೋದಂತೆ, ಎಕ್ಸಾಮ್ ಅದು ಕಟ್ಟಿ ಪಾಸ್ ಮಾಡ್ಕೋಬಹುದು ಅಂತ ಅನ್ನಕತ್ತಿದ್ದ. ಓ ಹೌದೇನ್ರಿ? ಮತ್ತೆ ನಾಷ್ಟ ಅದು ಮಾಡಿದ್ದೇನು ಸೀತಾ? ಇಲ್ರಿ ಅತ್ತಿ. ಯಾಕೋ ಮುಂಜಾನೆ ನಮ್ಗೆಲ್ಲರಿಗೂ ಹಾಕೊಟ್ಟಿ ನೀನ್ ಯಾಕೆ ತಿಂದಿಲ್ಲ? ಯಾಕ ನನ್ಗೆ ಒಂಥರ ಉಬ್ಬಳಿಕೆ ಬಂದಂಗೆ ಆಕತೈತ್ರಿ. ಈ ಎದ್ರದ್ದು ವಾಸನೆ ನೋಡಿದ್ರು ಆಗ ಬರೋಲ್ದಾಗೈತಿ. ಯಾಕ ಸಮಾಧಾನನ ಆಗವಲ್ದ್ರಿ. ವಾಂತಿ ಅದು ಏನಾರ ಆತನ? ಮುಂಜಾನೆ ಎದ್ದು ಕೂಡಲೇ ಒಂದೆರಡು ಸರಿ ಆಗೈತ್ರಿ. ಅಂದ್ರೆ ಮುಂಜಾನೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಗೆ ಚಾ ಕುಡಿತಾನಲ್ರಿ, ಅದಕ್ಕೇನಾರ ವಾಂತಿದು ಆಗಿರ್ಬೇಕು. ಮತ್ತೆ ಅಡಿಗೆ ಮನ್ಯಾಗ ಏನಾರ ಅಡಿಗೆ ಮಾಡಬೇಕಾರ ಎದ್ರದಾರ ವಾಸನೆ ಬಂದ್ರೆ ಏನ್ ಅನಿಸ್ತತಿ? ಯಾಕ ಎದ್ರ ವಾಸನೆ ಆಗೇ ಬರವಲ್ದ್ರಿಪ್ಪ. ಏನ ಸಮಾಧಾನನ ಆಗವಲ್ದು, ತಲಿದಿ ಮನ್ಸಾಕತೈತಿ, ಏನೋ ತಿನ್ನಕ ಮನಸ್ಸಾಗವಲ್ದ್ರಿ. ಮತ್ತೆ ಹುಳಿ ಗಿಳಿ ಏನಾರ ತಿನ್ಬೇಕನ್ನಿಸ್ತತನ? ಹುಳಿ ಅಂದ್ರೆ ಉಪ್ಪಿನಕಾಯಿ ತಿನ್ಬೇಕಂತ ಭಾಳ ಅನ್ಸಾತೈತ್ರಿ ಅತ್ತಿ. ಅದು ಬಿಟ್ರೆ ಮತ್ತೇನಿಲ್ರಿಪ್ಪ. ಯಾಕ ಸಮಾಧಾನನ ಆಗವಲ್ದು. ಏನಾರ ಇಷ್ಟ ಆಗಿದ್ದೆ ತಿನ್ಬೇಕನ್ನಿಸ್ತದ, ತಿನ್ನಕ್ಕೆ ಹೋದ್ರ ತಿನ್ನಕ ಆಗವಲ್ದಾಗೈತಿ. 2 ದಿವಸ ಆತ್ ನೋಡ್ರಿ ಹಿಂಗ ಆಗತ್ತ. ಹೌದೇನ್ವಾ, ಭಾಳ ಚಲೋ ಆತ್ ಬಿಡಂಗಾರ. ನಮ್ಮ ರಾಮ ಬರ್ಲಿ, ದವಾಖಾನಿಗೆ ಕರ್ಕೊಂಡು ಹೋಗ್ಬಾ ಅಂತ ಹೇಳ್ತಾನೆ. ಏರಿ ಅತ್ತಿ, ಇಷ್ಟಕ್ಕೆಲ್ಲ ದವಾಖಾನಿಗೆ ಕರ್ಕೊಂಡು ಹೋಗ್ತಾರೇನ್ರಿ? ಆಮೇಲೆ ಒಂದಿಟ್ಟು ಬಿಸಿನೀರದು ಕುಡಿದು ಬಿಡ್ತೇನೆ. ಕುಡಿದ್ರೆ ಸ್ವಲ್ಪ ಪಿತ್ತದ ವಾಂತಿ ಇರ್ಬೇಕದ, ಆರಾಮ ಆಕೈತಿ. ಅಯ್ಯ ಹುಡುಗಿ, ನಿನಗೇನು ಗೊತ್ತಾಗವಲ್ ನೋಡು. ಬ್ಯಾಡ ತಗೋ, ಈಗ ರಾಮ್ ಬರೋ ತನಕ ಹೊತ್ತಾಕೈತಿ, ನಾನು ನಿನ್ ಹೋಗ್ಬರೋ ನೋಡಿ ದವಾಖಾನಿಗೆ. ಅಯ್ಯರಿ ಅತ್ತಿ, ದವಾಖಾನಿಗೆ ಹೋಗೋ ಅಂತದ್ದು ಏನು ಆಗಿಲ್ರಿಪ್ಪ ನಂಗೆ. ಇವ ನಿನಗೆ ಗೊತ್ತಾಗಂಗಿಲ್ಲ, ಈಗ ನಾನು ಏನು ಬಿಡಿಸಿ ಹೇಳಕ್ ಆಗಂಗಿಲ್ಲ ನಿನಗ. ನಡಿ ದವಾಖಾನಿಗೆ ಹೋಗಿ ಅಲ್ಲೇ ಡಾಕ್ಟರ್ ಹತ್ರ ತಿಳ್ಕೊಳ್ಳೋಣ ಅಂತ. ಏನು ಅತ್ತಿ ಸೊಸಿ ಮಾತು ಹಚ್ಚಿರಿ? ಮಾವರ, ನನ್ಗೆ ಒಂದಿಟ್ಟು ಪಿತ್ತದ ವಾಂತಿ ಆತ ಅಂತ ಹೇಳಿದಾರಿ ಅತ್ತಿ ಹತ್ರ. ಅಷ್ಟಕ್ಕೆ ಡಾಕ್ಟರ್ ಹತ್ರ ಹೋಗೋಣ ಅಂತ ನಿಂತು ಬಿಟ್ಟಾರಿ. ಏನು ಪಿತ್ತದ ವಾಂತಿ ಅವ? ರೀ, ಇದು ಪಿತ್ತದ ವಾಂತಿ ಅಲ್ರಿ. ಏನು ಅತ್ತಿ ಒಂದ್ ನಮ್ನಿ ಹೇಳತ್ತಾಳ, ಸೊಸಿ ಒಂದ್ ನಮ್ನಿ ಹೇಳತ್ತಾಳ, ಏನು ಅತ್ತಿರಿ? ಯಾಕ್ರಿ ಪಾಪ ಮಾಮಾಗ ಏನೇನ ಸುಳ್ಳು ಹೇಳಾತ್ತೀರಿ? ಅವ್ರು ಗಾಬರಿ ಆಕಾರ. ಮೊದ್ಲ ದವಾಖಾನೆ ಅನ್ಕೂಲ ನಂಗೆ ಅಂಜಿಕೆ ಬರ್ತೈತ್ರಿಪ್ಪ. ಅವ್ರು ತುಜಿ ತಗೊಂಡು ಚುಚ್ಚಿದ್ರ ನಂಗೆ ಹೆದರಿಕೆ ಬರ್ತೈತಿ. ನಾವಲ್ರಿಪ್ಪ, ನಾ ದವಾಖಾನಿಗೆ ಬರಂಗಿಲ್ಲ. ಅಲ್ಲ ಹುಡುಗಿ, ಹೊಟ್ಟಾಗ ಒಂದು ಕೂಸ್ ಇಟ್ಕೊಂಡು ನೀನು ಕೂಸ್ನಾಗ ಹಠ ಮಾಡಕತ್ತಿಯಲ್ಲ. ಏನ್ರಿ ಅತ್ತಿ? ಏನ್ ಶಾರಿ ನನ್ ಸೊಸಿ? ಹ್ಞೂನ್ರಿ, ನೀವು ಅಜ್ಜ ಆಗತ್ತೀರಿ. ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಒಂದ್ಸರಿ ಚೆಕಪ್ ಮಾಡಿಸ್ಕೊಂಡ್ ಬಂದ್ಬಿಟ್ರೆ ಏನೈತಿ ಏನಿಲ್ಲ ಅಂತ ಹೇಳ್ತಾರ. ಆಮೇಲೆ ಏನೇನ್ ಮಾಡ್ಬೇಕಂತೆಲ್ಲ ಹೇಳ್ಕೊಡ್ತಾರ ಆಕೀಗ. ಅದಕ್ಕೆ ನಡಿವ, ಭಾಳ ಹುಷಾರಿಲ್ಲೇ ಇರ್ಬೇಕವ. ಹ್ಞೂನ್ರಿ ಅತ್ತಿ. ಹೋಗುವ ಮಗಳ, ಹೋಗಿ ಡಾಕ್ಟರ್ ಹತ್ರ ನೀನು ನಿಮ್ಮ ಅತ್ತಿ ಹೋಗಿ ತೋರ್ಸ್ಕೊಂಬಾರುವ. ನಾ ಹೋಗಿ 1 kg ಪೇಡ ತೊಗೊಂಬರ್ತೇನೆ. ರೀ, ಈಗ ಯಾರ ಮುಂದೆ ಹಂಗ ಹೇಳಕ್ ಹೋಗ್ಬಾರ್ದು. 3 ತಿಂಗಳಾಗೋವರೆಗೂ ಯಾರಿಗೂ ಸುದ್ದಿ ಮುಟ್ಟಿಸಂಗಿಲ್ಲ. ಮನೆ ಮಂದಿಗೆ ಅಷ್ಟೇ ಗೊತ್ತಿರ್ಬೇಕು, ಅವಕ್ಕೂ ನೇಮ ನಿತ್ಯ ಎಲ್ಲ ಪಾಲಿಸ್ಬೇಕು. ಸದ್ಯಕ್ಕ ರಾಮ ಸತೀಶನ್ ಮುಂದೆಲ್ಲ ಹೇಳಕ್ ಹೋಗ್ಬೇಡ್ರಿ. ನಾ ಡಾಕ್ಟರ್ ಹತ್ರ ಹೋಗಿ ಬಂದ್ಮೇಲೆ ಮುಂದಿನ ವಿಚಾರ. ಆಗ್ಲೇವ, ಹಂಗಾಗ್ಲಿ. ನಾ ಕಾಯ್ಕೊಂಡ್ ಕುಂತಿರ್ತೇನಂತ ಹೋಗ್ಬರ್ರಿ ದೌಡು. ನಡಿವ ಸೀತಾ. ಬರ್ರಿ ಅತ್ತಿ. ಮಾವ, ನಾವು ಡಾಕ್ಟರ್ ಅಂತಲ್ಲಿ ಹೋಗಿ ಬರ್ತೇವ್ರಿ. ಹ್ಞೂನ್ವಾ, ಹುಷಾರಿ. ದೌಡ್ ಬರ್ರಿ. ಹರ್ರೇ, ನಾನು ಅಜ್ಜ ಆಗಾಕತ್ತೇನೋ,
ಅವಲಕ್ಕಿ ಪೌಲಕ್ಕಿ ಪಾಪು ಬರ್ತಾನೆ ಒಳ್ಳೆ ಫೋಜು ಕೊಡ್ತಾನೆ. ಅವನು ಇವನು ಅಂತಲ್ಲ, ಹುಡುಗನಾರ ಇರ್ಲಿ ಹುಡುಗಿನಾರ ಇರ್ಲಿ, ನಮ್ಮ ಮನೆಗೊಂದು ಮೊಮ್ಮಗು ಬರ್ತೈತಲ್ಲ ಅದ ಖುಷಿ. ನಮ್ಮ ಮನೆ ಒಳಗೆ ಬರೀ ಜಗಳದ್ದ ಕೇಳ್ತಿತ್ತು, ಇನ್ಮೇಲೆ ಮಗು ನಗದು ಅಳದು ಆಡೋ ಸೌಂಡು ಕೇಳ್ಬೋದು. ಏ ಮನೆಗೊಂದು ಪಾಪು ಬರ್ತೈತೆ ಅಂತ ಅಂದ್ಕೂಡ್ಲೆ ನಾನು ಹಂಗ ಆಡಾಕತ್ಬಿಟ್ಟೆ ನೋಡು.